ಎಲ್ಲ ವಿಮರ್ಶಕರಾಗೋದ್ರಿ, ನೀವು ಪ್ರೇಕ್ಷಕರಾಗಿರಿ. ವಿಮರ್ಶಕರು ಇಲ್ಲಿದ್ದಾರೆ ನೋಡಿ, ಇಲ್ಲಿದ್ದಾರೆ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅವ್ರು ಅಷ್ಟು ವರ್ಷ ಅನುಭವಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂತ್ಕೊಂಡು ಸಿನಿಮಾನ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ? ಇಷ್ಟಿಲ್ಲ ಬ್ರೋ. ಮೊನ್ನೆ ಸಿನಿಮಾ ಇಂಡಸ್ಟ್ರಿ ಬಂದಿದ್ದೀರಾ, ಒಂದನ್ನೇ ಫಸ್ಟ್ ರೀಲಲ್ಲಿ ಬರೆದ್ಬಿಡ್ತೀರಾ ಚೆನ್ನಾಗಿದೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಚೆನ್ನಾಗಿಲ್ಲ ಅಂದರೆ ಥಿಯೇಟ್ರಿಗೆ ಜನ ಬರೋದಿರಂತೆ ನಮಗೆ ಗೊತ್ತು, ಕಲೆಕ್ಷನ್ ಹೇಳ್ಬಿಡುತ್ತೆ ನಮಗೆ. ಬಟ್ ಅದನ್ನು ಮಾತಿನ ಮೂಲಕ ಹೇಳಿ, ಕಮೆಂಟ್ ಮೂಲಕ ಹೇಳಿ ಬರೋದು ನಿಲ್ಲಿಸೋದ್ರಿಂದ ನಿಮಗೇನು ಲಾಭ? ನಿಮ್ಗೆ ಅರ್ಟ್ ಮಾಡೋದ್ರಿಂದ ಏನು ಲಾಭ? ನಿಮಗೆ ಯಾರೇ ಆಗಲಿ ಅವನು ಎಷ್ಟೇ ಲಕ್ಷ ಕೋಟಿಗಟ್ಟಲೆ ಸಿನಿಮಾ ಮಾಡ್ತಾನೆ, ನಿಮ್ಗೆ ಇಡಿಸ್ಲಿಲ್ಲ ಥಿಯೇಟ್ರಿಗೆ ಹೆಂಗಿದ್ರು ಬರಲ್ವಲ್ಲ, ನೀವು ಬಿಟ್ಬಿಡ್ರಿ. ಅವನನ್ನು ನೋಯಿಸೋದ್ರಲ್ಲಿ ಇನ್ನೇನು ಲಾಭ ಬರುತ್ತೆ ನನಗೆ ಅರ್ಥ ಆಗಿಲ್ಲ. ನನಗೆ ವೈ ಆರ್ ಯು ಅರ್ಟಿಂಗ್ ಪೀಪಲ್ ಮೋರ್? ನಾನು ಯಾವತ್ತೋ ಹೇಳಿದ್ದೀನಿ, ನಾನು ಸಿನಿಮಾ ಸೋತಾಗ ಮನುಷ್ಯನಿಗೆ ಸಿನಿಮಾ ಸೋತು ಅಂತ ಬೇಜಾರಿಲ್ಲ, ಅವನ ಜೊತೆ ನಡ್ಕೋತಾರಲ್ಲ ಜೊತೆಲಿ ಇರೋರು, ಅದು ಒಂದು ನಿಜವಾದ ಸೋಲು. ಅದು ತೊಂದರೆ ಕೊಡುತ್ತೆ ಲೈಫಲ್ಲಿ, ಅದು ಆಗಬಾರ್ದು ಅಂತ ಹೇಳೋದು. ದಟ್ ಈಸ್ ಅ ಟೈಮ್ ವೆನ್ ಸಂಬಡಿ ಎಕ್ಸ್ಪೆಕ್ಟ್ಸ್. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅರೆ ಆಯ್ತಾ ಇಷ್ಟು ಪಾಪ ಏನೋ ಏಟು ಬಿದ್ದಿದೆ, ನಾವೇ ಜೊತೆಲಿ ಇರೋಣ, ಸಪೋರ್ಟ್ ಮಾಡೋಣ, ನಾವು ಇದೀವಿ ಸರ್ ಜೊತೆಲಿ ಅಂತ ಹೇಳ್ಬಿಟ್ರೆ ಅವ್ನು ಮತ್ತೆ ಇನ್ನೊಂದು ಸಿನಿಮಾ ಎತ್ಕೊಂಡ್ಬರ್ತಾನೆ. ಅದು ಆ ದಿವಸ ಬೇಕು. ಎಷ್ಟು ಜನ ಸಿನಿಮಾ ಥಿಯೇಟರ್ ಆಚೆ ಬರ್ತಿದ್ದಂಗೆ ಅವ್ನು ಸುಮ್ಮನೆ ಹೋಗ್ತಾರೆ, ನಿಮಗೆ ಹಂಸಲ ಕಾರ್ಡ್ ಇಷ್ಟ ಆಯ್ತಾ ಅಂತ ಅವ್ನು ಸುಮ್ಮನೆ ಇರ್ತಾನೆ. ಅವ್ನು ಹೇಳೋದಿಲ್ಲ, 13 ಇಟ್ಕೊಂಡು ಕೇಳ್ತಾರೆ, ಹೇಳಕ್ಕೆ ಇಷ್ಟ ಇದ್ದಾರೋ ಅವ್ನು ಬರ್ತಿಲ್ಲ. ಅಂದ್ರೆ ಇವನಿಗೇನೋ ಉತ್ತರ ಬೇಕು, ಆ ಉತ್ತರ ಕೊಡೋರ್ಗು ಬಿಡಲ್ಲ, ಅವನ್ನ ಆ ಉತ್ತರನೇ ಕೊಡ್ಬೇಕು. ಸುಮ್ಮನೆ ಹೋಗೋದು ಹಿಡಿದು ಕೇಳಿದ್ರೆ ಆದರೆ ಅವರು ಸಿನಿಮಾ ನೋಡ್ಕೊಂಡು ಹೋಗೋದು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳೋದು. ಎಲ್ಲರೂ ಬಂದು ಸಿನಿಮಾ ನೋಡಬೇಕು ನೀವೆಲ್ಲ ಅಂತ ಅವ್ರು ವಾರ್ನಿಂಗ್ ಬೇರೆ ಕೊಡ್ತಾರೆ. ನಾವು ಸಿನಿಮಾ ಮಾಡಿ ಮನೇಲಿ ಕೂತಿರ್ತಿದ್ವಿ, ಯಾವ್ದಾದ್ರು ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿಲ್ಲ ಅಂದರೆ ಕಾರ್ ತಗೊಂಡು ಓಡ್ತಿದ್ದೆ ನಾನು, ಏನೇ ಇವತ್ತು ಹೌಸ್ಫುಲ್ ಆಗಿಲ್ಲ ಏನಾಯ್ತು ಅಂತ. ಪಕ್ಕದ ಥಿಯೇಟ್ರಲ್ಲಿ ಇನ್ಯಾವುದೋ ಪಿಕ್ಚರ್ ಬಂದಿತ್ತು, ಅದರಿಂದ ನಮ್ಮ ಕಲೆಕ್ಷನ್ ಬಿಟ್ಟ, ಇಲ್ಲ ಪಕ್ಕದ ಥಿಯೇಟ್ರಲ್ಲಿ ಯಾವುದೋ ಮದುವೆ ನಡೀತದೆ, ಇವತ್ತಾಗ ಹೌಸ್ಫುಲ್ ಆಗಿಲ್ಲ, ಹಂಗೆ ಸಿನಿಮಾ ನೋಡ್ತಿದ್ವಿ. ಇವತ್ತು ಅದೆಲ್ಲ ಇನ್ಸ್ಟಾಗ್ರಾಮ್ ಓಪನ್ ಯಾವನ್ ಬೈದ ನಮಗೆ, ಯಾವನ್ ಏನಂತ ನಮಗೆ. ಬುಕ್ ಮೈ ಶೋ ನೋಡೋದು, ಥಿಯೇಟ್ರ್ ನೋಡ್ದೇನೆ ಅಂತ ಹೌಸ್ಫುಲ್ ಆಗಿರ್ತಾನೆ, ಗೊತ್ತಾಗೋದಿಲ್ಲ ನಮಗೆ. ಫಸ್ಟ್ ಇಲ್ಲಿ ಎಲ್ಲರೂ ನೋಡೋದು ಏನಂದ್ರೆ ಖಾಲಿ ಹೊಡಿತಾ ಅವ್ರಿಗೇನೋ ಒಂದು ಸಂತೋಷ, ಖಾಲಿ ಹೊಡಿತಾ ಇದೆ ಥಿಯೇಟ್ರು.